ನಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ತಡೆಯಿಂದ ಬಹಳ ಅಂದ್ರೆ ಬಹಳ ಉಪಯೋಗ ಆಗಿದೆ. ಸೊ ಅದೇ ರೀತಿ ಅದೊಂದರಲ್ಲೇ ಅಲ್ಲ, ಹಾಕಲ್ಲ ಬಾಗ್ಲು ಹಾಕಿದ್ರೆ ಅವರು ಕಂಬಿ ತಗೊಂಡು ಕಟ್ಟಾಕಿದ್ರು ಕಂಬಿ ಎಲ್ಲ ಬಿಚ್ಚಿ ಎಸಿತಾರೆ. ಅವ್ರು ಬೆಳ್ಳಿ ಕವಚ ಹಾಕಿ ಬೆಳ್ಳಿದೆಲ್ಲ ರೆಡಿ ಮಾಡಿರ್ತೀವಲ್ಲ ಅಂತೇಳ್ಬಿಟ್ಟು ಬೀಗ ಹಾಕಿದ್ರೆ ಬೀಗ ಒಂದು ಅಲ್ಲೇ ಇದೆ ನೋಡಿ. ಆಮೇಲೆ ನೀವು ಈ ರೀತಿ ಒಂದು ದೇವಸ್ಥಾನ ನೋಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಈ ದೇವಸ್ಥಾನದಲ್ಲಿ ನಾಯಿನೂ ಸಹ ಒಳಗೆ ಬಂದುಬಿಟ್ಟು ಪ್ರಸಾದವನ್ನು ತಿನ್ನುತ್ತೆ. ಯಾಮಚಾರ ಇರೋದು, ಮಾತಾಟಂತ ಇರೋದು, ಗಾಳಿ ಆಯ್ಬೋದು, ಗಾಳಿ ಶೋಕ ಇರೋದು, ಗೊತ್ತಾಯ್ತಾ, ಏನೇ ಸಮಸ್ಯೆ ಇರೋದು, ಏನೇ ಪ್ರತಿರೋಧನೂ ಸಹ ಇರೋದು ಈ ಅಮ್ಮೆಯಿಂದಾನೇ ಬಿಗಡೆ ಆಗೋದು. ಮಾತಾ ಮರಗಟ ಕ್ಷಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ. ಈ ಸಾಂಗ್ ಕೇಳಿದ್ದೀರಾ? ಇದು ಕವಿರತ್ನ ಕಾಳಿದಾಸ ಫಿಲ್ಮಲ್ಲಿರೋ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಸಾಂಗು. ಇದರಲ್ಲಿ ಮಾತಂಗಿ ಅಂತ ಮೆನ್ಷನ್ ಮಾಡ್ತಾರೆ ನೋಡಿ. ಈ ಮಾತಂಗಿ ದೇವಿ ಬಗ್ಗೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹಾಕಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಓಕೆ, ಇದು ಫಸ್ಟ್ ಪಾರ್ಟ್ ವಿಡಿಯೋ ಆಗಿರುತ್ತೆ. ಅದರಲ್ಲಿ ಮಾತಂಗಿ ದೇವಿ ಬಗ್ಗೆ ವಿವರಣೆಯನ್ನು ಕೊಟ್ಟಿರ್ತೇನೆ. ಅದರದ್ದೇ ಸೆಕೆಂಡ್ ಪಾರ್ಟ್ ಆಗಿರುತ್ತೆ ಈ ವಿಡಿಯೋ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಬಹಳಷ್ಟು ಜನ ನನಗೆ ಕಾಲ್ ಮಾಡಿದರು, ಮೆಸೇಜ್ ಮಾಡಿದರು, ಆ ದೇವಸ್ಥಾನ ಎಲ್ಲಿದೆ ಏನು ಅಂತೇಳಿ. ಅದರದ್ದು ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ. ಈ ಸರಿ ನಾನು ಡಿಸ್ಪ್ಲೇಲೇ ಹಾಕ್ತೀನಿ. ಈ ಮಾತಂಗಿ ದೇವಿ ಎಲ್ಲವನ್ನು ಸ್ವೀಕರಿಸ್ತಾಳೆ. ಹಾಗಂತೇಳಿ ನಾನು ಎಂಜಲನ್ನು ಸಹ ನೈವೇದ್ಯವಾಗಿ ಕೊಡ್ಬೋದು ಅಂತ ಹೇಳಿದ್ದೆ. ಅದಕ್ಕೆ ಕೆಲವರು ಒಬ್ಬರು ಸಬ್ಸ್ಕ್ರೈಬರು ಅಥವಾ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಎಂಜಲನ್ನು ನಾವೇ ತಿನ್ನಲ್ಲ, ಈ ದೇವಿಗೆ ಕೊಡೋದು ಸರಿನಾ ಅಂತ ಕೇಳಿದರು. ಯಾಕೆಂದರೆ ಈ ದೇವಿನ ಉಚ್ಚಿಷ್ಟ ಚಾಂಡಾಲ್ನಿ ಅಂತ ಹೇಳ್ತಾರೆ. ಉಚ್ಚಿಷ್ಟ ಚಾಂಡಾಲ್ನಿ, ಉಚ್ಚಿಷ್ಟ ಅನ್ನೋ ವರ್ಡನ್ನು ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಉಚ್ಚಿಷ್ಟ ಅಂದರೆ ತಿಂದು ಉಳಿದಿರೋ ಪದಾರ್ಥ, ಅದೇ ಆ ರೀತಿ. ಏನಕ್ಕೆ ಈ ರೀತಿ ಉಚ್ಚಿಷ್ಟ ಚಾಂಡಾಲ್ನಿ ಅಂತಾರೆ ಅನ್ನೋಕ್ಕೆ ಎರಡು ಸ್ಟೋರಿ ಇದೆ. ಒಂದು, ಈ ಶಿವ ಪಾರ್ವತಿಯರಿಗೆ ಈ ಚಾಂಡಾಲಿನಿ ಸ್ತ್ರೀಯರು, ಹಿಂದುಳಿದ ವರ್ಗದ ಕೆಲವರು ಚಾಂಡಾಲಿನಿ ಸ್ತ್ರೀಯರು, ಅವರು ತಾವು ತಿಂದು ಉಳಿದಿರೋ ಆಹಾರವನ್ನು ತಂದು ಎಂಜಲು ಪದಾರ್ಥವನ್ನು ದೇವರಿಗೆ ನೈವೇದ್ಯವಾಗಿ ಕೊಟ್ಟಿದ್ರಂತೆ. ಆಗ ಪಾರ್ವತಿ ದೇವಿಯು ಮಾತಂಗಿ ದೇವಿಯ ಅವತಾರದಲ್ಲಿ ಬಂದು ಅದನ್ನು ಸ್ವೀಕರಿಸಿದ್ರು ಅಂತ ಒಂದು ಸ್ಟೋರಿ ಇದೆ. ಇನ್ನೊಂದು ಸ್ಟೋರಿ ಏನು ಅಂದರೆ, ಬ್ರಹ್ಮ ಮತ್ತು ಸರಸ್ವತಿಯವರು ಪ್ರಸಾದವನ್ನು ತಂದು ಶಿವ ಪಾರ್ವತಿಯವರಿಗೆ ಕೊಡ್ತಾರೆ. ಅವರು ತಿನ್ನುವ ಸಮಯದಲ್ಲಿ ಕೆಲವೊಂದು ಎಂಜಲು ಕೆಳಗೆ ಬಿದ್ದಾಗ ಅಲ್ಲಿಂದ ಈ ದೇವಿ ಉದ್ಭವ ಆಗ್ತಾಳೆ ಅನ್ನೋದು ಎರಡು ಸ್ಟೋರಿ ಇದೆ. ಎಲ್ರಿಗೂ ನಮಸ್ಕಾರ. ನನಗೆ ಈ ದೇವಸ್ಥಾನಕ್ಕೆ ಬಂದು ನನಗೆ ಭಾಳ ರೀತಿ ಉಪಯೋಗ ಆಗಿದೆ. ಉಚ್ಚಂಗಮ್ಮ ಮಾತಂಗಿ ನಂಬಿದ್ರೆ ನೀವು ಯಾವುದೇ ರೀತಿಯಾದ ನಿಮಗೆ ತೊಂದರೆಗಳು ಇರೋದಿಲ್ಲ. ಒಂದು ಸಲ ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬಂದರೆ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಮುಂದಕ್ಕೂ ಕಾಣೋದಿಲ್ಲ ಅಂತ ನಾನು ಒಂದು ಸಲಹೆ ಕೊಡ್ಬೋದು ನಿಮಗೆ. ಉದಾಹರಣೆ ನಮ್ಮದೇ ತೊಗೊಂಡ್ರೆ, ಆರೋಗ್ಯದಾಗಿರ್ಬೋದು, ಒಂದು ಉದ್ಯೋಗದಲ್ಲಾಗಿರ್ಬೋದು, ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ನಮಗೆ ಈ ದೇವರ ಮುಖಾಂತರ ಬಂದು ತುಂಬಾ ಬಹಳ 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 ನಮಗೆ ಒಂದು ಉಪಯೋಗ ಆಗಿದೆ. ಕುಟುಂಬದಲ್ಲಾಗಿರ್ಬೋದು, ಒಂದು ಯಾವುದೇ ರೀತಿಯಾದ ಒಂದು ಹೇಳೋದಾದರೆ ಇವಾಗ ವ್ಯಾಮಾಚಾರ ಆಗಿರ್ಬೋದು, ಆ ಥರದ್ದು ತೊಗೊಂಡ್ರೆ ನಮಗೆ ಈ ದೇವಸ್ಥಾನದಲ್ಲಿ ನಿಮಗೆ ತಡೆ ಅಂತ ಒಂದು ಬರುತ್ತೆ. ತಡೆ ಹೊಡೆಯೋದಾಗಿರ್ಬೋದು, ಮುಂದೆ ಬಹಳಷ್ಟು ನಿಮಗೆ ಎಲ್ಲದರಲ್ಲೂ ಉಪಯೋಗ ಆಗಿದೆ ಅಂತ ಹೇಳಬಲ್ಲೆ ನಾನು. ನಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ತಡೆಯಿಂದ ಭಾಳ ಅಂದರೆ ಭಾಳ ಉಪಯೋಗ ಆಗಿದೆ. ಸೊ ಅದೇ ರೀತಿ ಅದೊಂದರಲ್ಲೇ ಅಲ್ಲ, ಎಲ್ಲ ರೀತಿಲೂ ನಾನು ಹೇಳ್ಬೋದು. ಈ ದೇವಸ್ಥಾನಕ್ಕೆ ನಿಮ್ಮ ನಂಬಿಕೆ ಅನ್ನೋದೊಂದು ಇಟ್ಟು ಬಂದರೆ ನಮಗೆ ತುಂಬಾ ನಮಗೆ ಎಲ್ಲ ವಿಚಾರದಲ್ಲೂ ಉಪಯೋಗ ಆಗಿದೆ ಅಂತ ಹೇಳ್ತೀನಿ. ನಮ್ಮ ಕುಟುಂಬದಲ್ಲೂ ಅಷ್ಟೇ ಆಗಿರ್ಬೋದು, ಭಾಳ ರೀತಿ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ. ಮತ್ತು ಅಲ್ಲಿ ಬಂದಿರೋ ಭಕ್ತರೊಬ್ಬರು ಅವರ ಅನುಭವವನ್ನು ಹೇಳ್ಕೊತಾರೆ. ಮತ್ತು ಅಲ್ಲಿ ಕೋಳಿಗಳು, ಕುರಿಗಳು ಎಲ್ಲ ಬಲಿ ಕೊಡೋದು ಅದೆಲ್ಲ ನಡೆಯುತ್ತೆ. ಮತ್ತು ಆ ದೇವಿ ತುಂಬ ಆ ಬಲಿ ಕೊಡೋದು ಮತ್ತು ತಂತ್ರ ಪ್ರಾಕ್ಟೀಸ್ ಮಾಡೋರು ಇವರೆಲ್ಲ ಈ ದೇವಿನ ತುಂಬ ಆರಾಧಿಸ್ತಾರೆ. ಕಾಮಾಖ್ಯ ದೇವಸ್ಥಾನದಲ್ಲಿ ಈ ದೇವಿನ ಆರಾಧಿಸ್ತಾರೆ, ಅಗೋರಿಗಳು ಆರಾಧಿಸ್ತಾರೆ. ಹೀಗೆ ಬಹಳಷ್ಟು ಜನ ತಾಂತ್ರಿಕ ವಿದ್ಯೆ ಮಾಡೋರು ಸಹ ಮಾತಂಗಿ ದೇವಿಯನ್ನು ಆರಾಧಿಸ್ತಾರೆ. ಸಾತ್ವಿಕವಾಗೂ ಮಾಡ್ತಾರೆ, ತಾಂತ್ರಿಕವಾಗೂ ಮಾಡ್ತಾರೆ. ನನಗೆ ಈ ದೇವಿಯ ಮಂತ್ರ ಅದೆಲ್ಲ ನನಗೆ ಗೊತ್ತಿಲ್ಲ. ಕೆಲವರು ಕಮೆಂಟಲ್ಲಿ ಹಾಕಿದ್ರು ಈ ಮಂತ್ರ ತಿಳಿಸಿ ಅಂತ. ಮಂತ್ರ ನಾನು ಏನು ಸಿದ್ಧಿ ಮಾಡಿಲ್ಲಲ್ಲ, ಹಾಗಾಗಿ ನಾನು ಅದನ್ನು ಹೇಳೋ ರೈಟ್ಸ್ ಇಲ್ಲ ನನಗೆ.
ಆದರೂ ಯಾರೋ ಕಾಮೆಂಟಲ್ಲಿ ಅದ್ರ ಮಂತ್ರ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಟೈಮ್ ನೋಡೋಣ, ನಾವು ಭಟ್ರ ಹತ್ರ ನಾವು ಕೇಳಿಬಿಟ್ಟು ಅದೇನು ಮಂತ್ರ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ಉದಯ ರಾಕೇಶ್ ಅವರು ಈ ದೇವಸ್ಥಾನದಲ್ಲಿ ನಡೆಯೋ ಪವಾಡಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಸರ ಇವಾಗ ಯಾಮಚಾರ ಇರೋದು, ಮಾತಾತಂತ್ರ ಇರೋದು, ಗಾಳಿ ಆಯ್ಬೋದು, ಗಾಳಿ ಶೋಕ ಇರೋದು, ಗೊತ್ತಾಯ್ತಾ, ಏನೇ ಸಮಸ್ಯೆ ಇರೋದು, ಏನೇ ಪ್ರತಿರೋಧದ ಸಹ ಇರೋದು ಈ ಅಮ್ಮನಿಂದಾನೇ ಬಿಗಡೆ ಆಗೋದು. ಹೌದಾ? ಹೌದು. ಈ ಅಮ್ಮನಿಂದಾನೇ ಮಾಡೋದಾ? ಹೌದು. ಈ ತರ. ಅವಾಗ ಕೆಟ್ಟದಕ್ಕೂ ದೇವಿನ ಬೆಳೆಸ್ಕೊಂತಾರ ಸರ್? ಕೆಟ್ಟದು ದೇವಿ ಬಳಸ್ಕೊಳಕ್ಕೆ ಅವಕಾಶ ಸಿಗಲ್ಲ ಬಿಡಿ. ವಾಮಾಚಾರ ಎಲ್ಲ ಕೆಟ್ಟದಲ್ವಾ? ಅದ್ ಹೇಳ್ತೀನಿ ಬನ್ನಿ. ಅದು ಯಾಮಚಾರ ಅಂದ್ರೆ ನಾವ್ ಮಾಡೋಂತಲ್ಲ, ಕೆಲವರಿಗೆ ಕೈ ಕಾಲು ಬಿದ್ದೋಗಿರ್ತಾರೆ. ಇವಾಗ ಇನ್ನೊಂದು ಈಗ ಯಾಮಾಚಾರ ಅನ್ನೋದು ಮಾಡೋದು ಇವತ್ತೆ ತಪ್ಪ ತಿಳ್ಕೊಳೋದು ಜಾಸ್ತಿ ಸಂಖ್ಯೆ ನಮ್ ಜನ. ಅಂತ ಐತಲ್ಲ, ಯಾರು ಬೇಕು ಒಳಗಡೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ಬರ್ಬೋದು ಅಂತ ಐತಲ್ಲ ಅಲ್ಲಿ. ಇವಾಗ ಮಕ್ಕಳಿಂದ ಇರಿ, ದೊಡ್ಡವರಿಂದ ಇರಿ, ಹಿರಿಯರಿಂದ ಇರಿ, ಗಿರಿಯರಿಂದ ಇರಿ, ಯಾರು ಬೇಕು ಮುಸಬ್ಲಿಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡೋದು, ಮಧ್ಯರಾತ್ರಿ ಹೊತ್ತು ಸಹ ಪೂಜೆ ಮಾಡೋದು, ಅದಕ್ಕೇನು ತೊಂದರೆ ಇಲ್ಲ ಅಲ್ಲಿ. ಅಲ್ಲಿ ಎನಿ ಟೈಮ್ ಬಾಗ್ಲು ಹಾಕಿರಲ್ಲ, ಹಾಕಲ್ಲ. ಬಾಗ್ಲು ಹಾಕಿದ್ರೆ ಅವರು ಕಂಬಿ ತಗೊಂಡು ಕಟ್ಟಾಕಿದ್ರು ಕಂಬಿ ಎಲ್ಲ ಬಿಚ್ಚಿ ಎಸಿತಾರೆ. ಅವ್ರು ಬೆಳ್ಳಿ ಕವಚ ಹಾಕಿ ಬೆಳ್ಳಿದೆಲ್ಲ ರೆಡಿ ಮಾಡಿರ್ತೀವಲ್ಲ ಅಂತೇಳ್ಬಿಟ್ಟು ಬೀಗ ಹಾಕಿದ್ರೆ, ಬೀಗ ಒಂದು ಅಲ್ಲೇ ಇದೆ ನೋಡಿ, ಬೀಗನೇ ಮುರಿದಾಕಿ ಬಿಸಾಕಿರ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆ. ಹಾಕಂಗಿಲ್ಲ. ಹಾಕಲ್ಲ, ಬಾಗ್ಲು ಹಾಕಲ್ಲ, ಬೀಗ ಹಾಕಲ್ಲ ಅಲ್ಲಿ. ತಗೊಳ್ಳಿ. ಏನು ಗೊತ್ತಾ, ಆ ಅಮ್ಮನ ಪವರು ನಿಮ್ಮ ಮೇಲಿದ್ರೆ ನೋಡ್ಕೊಳ್ಳಿ. ಏನಾದರೂ ಒಂದು ಅಂದ್ಕೊಂಡೋಗಿ ಜೋಡಿ ಕೋಳಿ ಕೊಡ್ತೀನಿ. ಮೇಯ್ನ್ ಆ ಅಮ್ಮ ಊಟ ಜೋಡಿ ಕೋಳಿ ಕೊಡ್ತೀನಿ, ನನಗೆ ಈ ಥರ ಕೆಲಸ ಆಗಬೇಕು, ನೀವು ಹೋಗೋದ್ರೊಳಗೆ ಒಂದು ಫೋನ್ ಬಂದಿರುತ್ತೆ. ಆಮೇಲೆ ನೀವು ಈ ರೀತಿ ಒಂದು ದೇವಸ್ಥಾನ ನೋಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಈ ದೇವಸ್ಥಾನದಲ್ಲಿ ನಾಯಿನೂ ಸಹ ಒಳಗೆ ಬಂದುಬಿಟ್ಟು ಪ್ರಸಾದವನ್ನು ತಿನ್ನುತ್ತೆ. ಆಮೇಲೆ ಪ್ರತಿಯೊಬ್ಬರಿಗೂ ಈ ದೇವಸ್ಥಾನದಲ್ಲಿ ಅಲೋ ಇದೆ. ಒಳಗಡೆ ಹೋಗಿ ದೇವಿನ ಮುಟ್ಟಿ ನಮಸ್ಕಾರ ಮಾಡ್ಬೋದು, ತಾವೇ ಹೋಗ್ಬಿಟ್ಟು ಪೂಜೆ ಮಾಡ್ಬೋದು ದೇವಿನ. ಈ ಥರ. ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಇಲ್ಲಿ ನಾಯಿ ಎಲ್ಲ ಸಂಚಾರ ಮಾಡುತ್ತೆ ಒಳ್ಳಿಕ್ಕೆ. ಇಲ್ಲಿ ಇದು ನಾಯಿಗಳೆಲ್ಲ ಸಂಚಾರ ಆಗುತ್ತೆ. ಒಂದು ಉದಾಹರಣೆ, ಇಲ್ಲಿ ಒಳ್ಳಿಕೆನ ಎಡೆಯನ ಇಕ್ಕಿದೆ ಅಂದ್ರೆ ನೋಡಿ, ಅಲ್ಲಿ ನಾಯಿ ನೋಡಿ ನೋಡ್ತೈತೆ, ಇಲ್ಲಿ ಎಡೆಯನ ಐತಾ ಅಂತ ನೋಡ್ತಾ ಐತೆ. ಗೊತ್ತಾಯ್ತಾ? ಒಂದು ಉದಾಹರಣೆ, ಇಲ್ಲಿ ಒಂದು ಉದಾಹರಣೆ, ಇಲ್ಲಿ ಎಲೆ ಹಾಕಿರ್ತೀವಿ, ಅನ್ನ ಹಾಕಿರ್ತೀವಿ, ಸಾಂಬಾರ್ ಹಾಕಿರ್ತೀವಿ. ಈ ಊಟ ಸೇರೆಲ್ಲ ಪ್ರತಿಯೊಂದು ಸಹ ನಾಯಿಗೆನೆ. ಹೌದು, ನಾಯಿಗೆ. ಯಾಕೆಂದ್ರೆ ಪ್ರಾಣಿ ರೂಪಾಗಿ ಬಂದಿದ್ರೆ ಆಗ ತೃಪ್ತಿ ಆದಂಗೆ, ಈ ಅಮ್ಮಂಗ್ ತೃಪ್ತಿ ಆದಂಗೆ. ಯಾಕೆಂದ್ರೆ ದೇವತೆನು ಬಂದು ಊಟ ತಿನ್ನೋದು ನಮ್ ನೋಡಕ್ ಆಗಲ್ಲ. ಅದೇ ಸರ್, ಈ ಅಮ್ಮಂಗ್ ಕೊಟ್ಟಿರೋದು ಏನ್ ಎಡೆ ಇಕ್ಕಿರ್ತೀವ, ಗೊತ್ತಾಯ್ತಾ, ಅದು ಪ್ರಾಣಿಗಳು ಸೇರುತ್ತೆ. ಪ್ರಾಣಿಗಳು ಸೇರಿದೆ ಅಂದ್ರೆ ಅದಕ್ಕೆ ತೃಪ್ತಿ ಆಯ್ತು ಅಂದ್ರೆ ಈ ಅಮ್ಮಗೂ ಹೊಟ್ಟೆ ತುಂಬಿತು, ಈ ಅಮ್ಮಗೂ ಸ್ವಲ್ಪ ತೃಪ್ತಿ ಆಯ್ತು ಅಂತ. ಒಂದು ಉದಾಹರಣೆ ಯಾವ ತರ ಅಂದ್ರೆ, ಎರಡೇ ದಾರಿ ಇರುತ್ತೆ. ಇವಾಗ ಅಮ್ಮನ ಏನಾನ ಊಟ ತಿನ್ಬೇಕು ಅಂದ್ರೆ ಮೈ ಮೇಲ್ ಬಂದ್ಬಿಟ್ಟು ಅವನ ಮಾಡ್ಕೊಂಡು ತಿನ್ಬೇಕು. ಗೊತ್ತಾಯ್ತಾ? ಎರಡನೇ ವಿಚಾರ ಬಂದ್ರೆ ಪ್ರಾಣಿ ಪ್ರಕಾರ ಬಂದ್ಬಿಟ್ಟು ಅವನೇ ಮಾಡ್ಕೊಂಡು ತಿನ್ಬೇಕು. ಮೂರನೇ ವಿಚಾರ ಬಂದ್ಬಿಟ್ಟು ಗೊತ್ತಾ, ತೃಪ್ತಿಯಾಗಿ ಮನಸ್ಪೂರ್ವಕ ಸ್ವೀಕಾರ ಮಾಡ್ಕೊಬೇಕು. ಈ ಮೂರೇ ದಾರಿ. ನಮ್ಗೆ ಇದೇ ರೀತಿ ನಮ್ಗೆ ಒಬ್ರು ಫ್ರೆಂಡ್ಸು ನಮ್ಗೆ ಸಜೆಸ್ಟ್ ಮಾಡಿದ್ರು, ಬನ್ನಿ ದೇವಸ್ಥಾನಕ್ಕೆ ಅಂತ ಹೇಳಿ. ಸತತವಾಗಿ ನಾನು ಹೇಳ್ತಾ ಇಲ್ಲ, 8ರಿಂದ 10 ವರ್ಷ ಅಂತ ಹೇಳ್ಬೋದು ನಾವು ಈ ದೇವಸ್ಥಾನಕ್ಕೆ ಬಂದು. ಅದೇ ಒಂದು ನಂಬಿಕೆ ಮೇಲೆ ನಾವು ಬಂದಿದ್ದು. ಇವತ್ತಿಗೂ ನಾನು ಹೇಳ್ಬೋದು, ದೇವ್ರು ನಮಗೆ ಕೈ ಬಿಟ್ಟಿಲ್ಲ. ನಮ್ಮ ಹೆಸರು ರಮ್ಯಾ ಅಂತ ಹೇಳಿ ನೆಲಮಂಗಲದಿಂದ ಬರ್ತಾ ಇದ್ದೀವಿ. ನಾನು ಹೇಳ್ತೀನಿ, ಅದಕ್ಕೆ 85 ವರ್ಷ 90 ವರ್ಷ ಏನೋ ಆಗಿತ್ತು. ತುಂಬ ಹಾಸಿಗೆ ಇಟ್ಟಿದ್ದು, ಹಾಸ್ಪಿಟ್ಲೆಲ್ಲ ಊಟ ವಾರ್ಡ್ಗಳೆಲ್ಲ ಅಡ್ಮಿಟ್ ಆಯಿತು. ಸಾಯ್ತಾರೆ, ಅಜ್ಜಿ ಇರಲ್ಲ ಏನಿಲ್ಲ, ಸಾಯ್ತಾರೆ ಅಂತ ಎಲ್ಲರಿಗೂ ಬಾಯಿತು. ಸೆಂಟಿಮೆಂಟ್ ಜಾಸ್ತಿ, ಗಿರಿ ಕಲೆ ಮಾಡು. ಇಲ್ಲ ಬಂದು ಕೇಳಿದ್ರು, ಚೆನ್ನಾಗಿ ನೋಡ್ಕೊತೀಯಾ, ಚೆನ್ನಾಗಿ ಮಾಡ್ತೀಯಾ, ವಯಸ್ಸಾಗೈತೆ ಅಂದರೆ ಎಲ್ಲರಿಗೂ ಯಾವುದೇ ಕಾರಣಕ್ಕೂ ಸಹ ಇಂಡೇಟ್ ಮಾಡೋಂಗಿಲ್ಲ, ಚೆನ್ನಾಗಿ ನೋಡ್ಕೊಬೇಕು ಅಂತ ಭಾಷೆ ತೊಗೊಂಡು ಸಾಯಂಕಾಲ ಟೈಮಲ್ಲಿ ಬಂದರೂ ಸಹ ಸಾವಿಂದ ಬಚಾವ್ಬಿಟ್ಟು ಗೆದ್ದು ಬಂದರು ಸರ್. ಚೆನ್ನಾಗಿದ್ದಾರೆ ಆದ್ರೂ ಸಹ. ಸೊ ಫ್ರೆಂಡ್ಸ್, ನಿಮಗೆ ಅವ್ರಿಗೆ ಕಾಲ್ ಮಾಡಬೇಕು ಅಂದರೆ ನಂಬರ್ನ ಡಿಸ್ಪ್ಲೇಲಿ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ನೀವು ಕಾಲ್ ಮಾಡ್ಬೋದು. ಓಕೆ, ಮತ್ತು ಬೇರೆ ಯಾವುದಾದ್ರೂ ವಿಶೇಷವಾದ ದೇವಸ್ಥಾನ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೇನೆ. ಮತ್ತು ಈ ದೇವಸ್ಥಾನವನ್ನು ದೊಡ್ಡಮ್ಮ ಚಿಕ್ಕಮ್ಮ ಟೆಂಪಲ್ ಅಂತಲೂ ಹೇಳ್ತಾರೆ ಅವರು. ದೊಡ್ಡಮ್ಮ ಅಂದರೆ ಉಚ್ಚಂಗಿ ದೇವಿ, ಚಿಕ್ಕಮ್ಮ ಅಂದರೆ ಮಾತಂಗಿ ದೇವಿ.
ಸೊ ದೊಡ್ಡಮ್ಮ ದೇವಸ್ಥಾನವನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಉಚ್ಚಂಗಿ ದೇವಿ ಆ ದೇವಸ್ಥಾನ ಏನು, ಉಚ್ಚಂಗಿ ದೇವಿ ಯಾರು, ಮತ್ತು ಅದರದ್ದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಅದು ಮುಂದಿನ ವೀಡಿಯೋದಲ್ಲಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಆಮೇಲೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಹೇಗಾಯಿತು ಅಂತೇಳಿ. ಮಾತಂಗಿ ದೇವಿಯ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.